ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆಯಲ್ಲಿ ಹೆಂಗಿದೆ ವಾತಾವರಣ? ಸಹಜವಾಗಿ ಬೆಳಗಾವಿ ಅಂತ ಬಂದಾಗ ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತವೆ. ಅದರಲ್ಲೂ ಈ ಮಹಾರಾಷ್ಟ್ರದ ಕಡೆಗೆ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತವೆ. ಸೊ ಇದೆಲ್ಲದರ ನಡುವೆ ಬೆಳಗಾವಿಯಿಂದ ಬೆಂಗಳೂರು ಕಡೆ ಆಗಿರ್ಬೋದು, ಬೆಂಗಳೂರಿನಿಂದ ಬೆಳಗಾವಿ ಕಡೆ ಬಸ್ಗಳು ಸಾಕಷ್ಟು ಓಡಾಡ್ತಾ ಇರ್ತವೆ ಮತ್ತು ಬೆಳಗಾವಿ ಜಿಲ್ಲೆಯಾದ್ಯಂತಲೂ ಕೂಡ ಸಾಕಷ್ಟು ಬಸ್ಗಳು ಓಡಾಡ್ತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಮುಷ್ಕರಕ್ಕೆ ಬೆಳಗಾವಿ ಏನಾದರೂ ಬಂದ್ ಆಗಿದೆಯಾ ಅಥವಾ ಬೆಳಗಾವಿ ಬಸ್ಗಳು ಏನಾದರೂ ಸ್ಥಗಿತಗೊಂಡಿದೆಯಾ ಅಥವಾ ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅದೆಲ್ಲದರ ಬಗ್ಗೆಯೂ ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಜೊತೆಗೆ ಇನ್ನು ಧಾರವಾಡದಲ್ಲಿ ಹೆಂಗಿದೆ ವಾತಾವರಣ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅಲ್ಲಿ ಏನಾದರೂ ಮುಷ್ಕರಕ್ಕೆ ಸಪೋರ್ಟ್ ಜಾಸ್ತಿ ಕೊಟ್ಟಿದ್ದಾರಾ? ಅಲ್ಲಿನ ಡ್ರೈವರ್ಸ್ ಆಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು ಅಥವಾ ಸಾರಿಗೆ ನೌಕರರಾಗಿರ್ಬೋದು ಅನ್ನೋದು ಪ್ರಶ್ನೆ ಇದ್ದೇ ಇದೆ. ಸೊ ಇದೆಲ್ಲದರ ಜೊತೆಗೆ ಏನು ಶಿವಮೊಗ್ಗದ ಒಂದು ಬಸ್ಗಳಾಗಿರ್ಬೋದು, ಅಲ್ಲಿನ ಸಾರಿಗೆ ನೌಕರರು ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟಿದ್ದಾರೆ, ಸಪೋರ್ಟ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದ್ವಿ. ಸೊ ಹೀಗೆ ಆಲ್ಮೋಸ್ಟ್ ನಾವೀಗ ಯಾವ್ಯಾವ ಜಿಲ್ಲೆಗಳನ್ನು ನೋಡ್ತಾ ಇದ್ದೀವೋ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬರ್ತಾ ಇರುವಂಥ ಅಪ್ಡೇಟ್ ಅಲ್ಲಿನ ಸಾರಿಗೆ ನೌಕರರು ಈ ಒಂದು ಮುಷ್ಕರಕ್ಕೆ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ, ಬಸ್ಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟ. ಇನ್ನು ಬೆಳಗಾವಿಯಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್. ರಾಜೇಶ್ ಹೂಗಾರ್, ಯಾವ ರೀತಿಯಾಗಿದೆ ಅಲ್ಲಿನ ಒಂದು ಸ್ಥಿತಿಗತಿ? ಬಿಕಾಸ್ ಇವತ್ತು ಮುಷ್ಕರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಹೌದು, ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿಯಲ್ಲಿ ಮುಷ್ಕರಕ್ಕೆ ಸಪೋರ್ಟ್ ಇದೆಯಾ ಇಲ್ವಾ ಸಾರಿಗೆ ನೌಕರರಿಂದ? ಎಸ್ ರಾಮ್, ಏನಂತಂದ್ರೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಯಥಾಸ್ಥಿತಿಯಾಗಿ ಬಸ್ ಸಂಚಾರ ಆರಂಭ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಿಲ್ಲ. ಇಲ್ಲಿನ ಮೇನು ಸಾರಿಗೆ ನೌಕರರ ಮುಖಂಡರು ಮತ್ತು ಅಧ್ಯಕ್ಷರೇನಿದ್ದಾರೆ, ಇವರು ಮಾತ್ರ ಬೆಂಗಳೂರಿನಲ್ಲಿರುವಂತಹ ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ. ಅಲ್ಲಿ ಏನು ಸಾಯಂಕಾಲ ಏನು ನಿರ್ಧಾರ ಬರುತ್ತೆ, ಆ ನಿರ್ಧಾರ ಸಾಯಂಕಾಲ ನಂತರ ಇಲ್ಲಿ ಬಸ್ ಆರಂಭ ಕೈಗೊಳ್ಳಲಿದ್ದಾರೆ. ಹೀಗಾಗಿ ಸದ್ಯ ನಾವು ನೋಡ್ತಾ ಇರೋ ದೃಶ್ಯದಲ್ಲಿ ಈಗ ಬಸ್ಗಳು ಯಥಾಸ್ಥಿತಿಯಾಗಿ ಆರಂಭ ಆಗಿರ್ತಕ್ಕಂಥದ್ದು. ಯಾವುದೇ ರೀತಿ ಪ್ರಯಾಣಿಕರಿಗೆ ತೊಂದರೆನೂ ಕೂಡ ಉಂಟಾಗಿಲ್ಲ. ಯಾಕಂದ್ರೆ ಇಲ್ಲಿಂದ ಮಹಾರಾಷ್ಟ್ರ, ಪುಣೆ ಅಥವಾ ಗೋವಾ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಏನು ಬಸ್ಗಳು ಇರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಣಿಕರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಪ್ರಯಾಣ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಈಗ ಸದ್ಯ ಏನು ಸಾರಿಗೆ ನೌಕರರು ಮಾಡ್ತಾ ಇರ್ತಕ್ಕಂಥ. ಹಾಗಾಗಿ ಸಾರಿಗೆ ನೌಕರರು ಏನು ಇದು ಪ್ರತಿಭಟನೆ ಇದೆ, ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿರ್ತದೆ. ಹಾಗಾಗಿ ಸಾಯಂಕಾಲ ನಂತರ ಅಲ್ಲಿನ ಏನು ಮುಖಂಡರಿದ್ದಾರೆ ಅವರ ಏನು ನಿರ್ದೇಶನ ಬರುತ್ತೆ, ಅದರ ನಂತರ ಇಲ್ಲಿ ಬಂದ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ರಾಮ್, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.